ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ DCT ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ 22/6/2024 ಅಂದರೆ ಇವತ್ತು ದಿನ ನಡೆದಿರುವಂಥ DCT ಕ್ವಶನ್ ಪೇಪರಿನ ಸೊಲ್ಯೂಷನ್ ಆಗಿರುತ್ತೆ ಇದು. ಸೊ ಈ ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಸೊಲ್ಯೂಷನ್ಸ್ನ ನೋಡಿ ಯಾವ ಥರ ಏನು ಕೊಟ್ಟಿದ್ದಾರೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಕ್ವಶನ್ ಅಂದರೆ 81st ಕ್ವಶನ್ ಇದು ಯಾವ ಸೀರೀಸ್ ಅಂತ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಸ್ಟೂಡೆಂಟ್ ಒಬ್ರು ಕಳಿಸಿರೋ ಕ್ವಶನ್ ಪೇಪರು ಇದು. ಹಾಗಾಗಿ ಅದನ್ನು ಸೊಲ್ಯೂಷನ್ನ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ ಅಂತೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಎ ಕೊಟ್ಟಿದ್ದಾರೆ, A-B ಕೊಟ್ಟಿದ್ದಾರೆ, ಫೈಂಡ್ ಬಿ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ. ಸೊ ಮಾಡಬೇಕಾಗಿದ್ದು ಏನಿಲ್ಲ, ಇಲ್ಲಿ ಎ ಸಬ್ಸ್ಟಿಟ್ಯೂಷನ್ ಮಾಡಿ ಬಿನ ಫೈಂಡ್ ಔಟ್ ಮಾಡಬೇಕು. ಸೊ ಇದು ಹೆಂಗಾಗುತ್ತೆ ಆಗಿದ್ದಾಗ ಎ ವ್ಯಾಲ್ಯೂ ಏನಿದೆ 3 - 2 4 1 ಇದೆ, ಹೌದಾ. ಮೈನಸ್ ಬಿ ಇಸ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ ಏನಿದೆ 5 - 3 4 6 ಇದೆ. ಸೊ ಏನು ಮಾಡಬೇಕು, ನಾನು ಇದರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ತಿದ್ದೀನಿ ಯಾವುದನ್ನು ಏನ. ಸೊ ಆಗ ಬಿನ ಆ ಕಡೆ ಕಳಿಸಿ ಈ ಮ್ಯಾಟ್ರಿಕ್ಸ್ನ ಈ ಕಡೆ ತೊಗೊಂಡ್ರೆ ಏನಾಯಿತು 3 - 2 4 1. ಈ ಮ್ಯಾಟ್ರಿಕ್ಸ್ ಈ ಕಡೆ ಬಂದರೆ -5 - 3 4 ಹಾಗೂ 6 ಆಯಿತು. ಸೊ ಇವೆರಡೇನು ಸಬ್ಟ್ರಾಕ್ಷನ್ ಆಫ್ 2 ಮ್ಯಾಟ್ರಿಕ್ಸಾ. ಸೊ ನನಗೆ ಬಿ ಆ ಕಡೆ ಹೋದರೆ ಪಾಸಿಟಿವ್ ಬಿ ಆಗುತ್ತೆ ತಾನೆ. ಸೊ ಸಬ್ಟ್ರಾಕ್ಷನ್ ಆಫ್ 2 ಮ್ಯಾಟ್ರಿಕ್ಸ್ ಹೆಂಗೆ ಮಾಡ್ತೀರಾ, ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಸಬ್ಟ್ರಾಕ್ಟ್ ಮಾಡಿ. 3 - 5 ಎಷ್ಟಾಯಿತು -2, -2 ಮೈನಸ್ ಆಫ್ -3 ಅಂದರೆ -2 + 3, -2 + 3 ಅಂದರೆ 1 ಆಯಿತು. ಅದಾಗಿ ನಂತರ ನೋಡಿ 4 - 4 ಅಂದರೆ 0, ನೆಕ್ಸ್ಟ್ 1 - 6 ಇಸ್ -5. ಸೊ ಇದು ಎಲ್ಲಿದೆ, ಆಪ್ಷನ್ ಸಿನಲ್ಲಿದೆ. ಆಪ್ಷನ್ ಸಿ ಪ್ರಶ್ನೆಗೆ ಉತ್ತರ ಆಗುತ್ತೆ ಅಷ್ಟೇ. ಅದೇ ರೀತಿಯಲ್ಲಿ ಇಲ್ಲೊಂದಿದೆ ನೋಡಿ, ಇಲ್ಲಿ ಎರಡಕ್ಕೆ ಏನು ಮಾಡಬೇಕು, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 2 ಈಕ್ವೇಷನ್ಸ್ ಬರುತ್ತೆ, ಅವೆರಡನ್ನ ಸಾಲ್ವ್ ಮಾಡಿದ್ರೆ ಮುಗೀತು. ಹೆಂಗೆ ಮಾಡ್ತೀರಾ, 3 × x 3x ಮೈನಸ್ 4 × y 4y ಇಸ್ ಈಕ್ವಲ್ ಟು 10. ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡಿದೆ, ಫಸ್ಟ್ ರೋ ಕಾಲಮ್ ಮಾಡಿದೆ, ಅವಾಗ ಫಸ್ಟ್ ಈಕ್ವೇಷನ್ ಏನು ಬರುತ್ತೆ ಅದಕ್ಕೆ 10 ಈಕ್ವಲೆಂಟ್ ಆಯಿತು. ಸಿಮಿಲರ್ ಆಗಿ ಸೆಕೆಂಡ್ ಈಕ್ವೇಷನು ಕಾಲಮ್ಗೆ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ 9 × x 9x ಪ್ಲಸ್ 2 × y ಇಸ್ ಈಕ್ವಲ್ ಟು 2. ಇವೆರಡನ್ನ ಸಾಲ್ವ್ ಮಾಡ್ತಾ ಕೂತ್ರೆ ಕಷ್ಟ ಆಗುತ್ತೆ. ಹಾಗಾಗಿ ನಾವೇನು ಮಾಡ್ಬೋದು, ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಹೋಗ್ಬೋದು. ಇಲ್ಲಪ್ಪ ಅಂದರೆ ನೀವು ಸಿಂಪ್ಲಿಫಿಕೇಷನ್ ಮಾಡೋದ್ರೂ ಮಾಡ್ಬೋದು. ಓಕೆ, ಸೊ ಇದನ್ನು ನಾನು ಹೆಂಗೆ ಮಾಡ್ತೀನಿ ಅಂದರೆ, ಸೊ ಏನು ಮಾಡೋಣ, ಆಪ್ಷನ್ನ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ತಾ ಬಂದುಬಿಡಿ. ಸೊ ಫಸ್ಟ್ ಈಕ್ವೇಷನ್ ತೊಗೊಳ್ತಾ ಇದ್ದೀನಿ, ಯಾವುದದು 3 × x - 4 × y ಇಸ್ ಈಕ್ವಲ್ ಟು 10. ಇದರಲ್ಲಿ ಇದು x ಕೋರ್ಡಿನೇಟ್, ಇದು y ಕೋರ್ಡಿನೇಟು. 3 × 2/3 ಮೈನಸ್ 4 × y ಎಷ್ಟಿದೆ -2 ಇದೆ. ಸಾಲ್ವ್ ಮಾಡಿದಾಗ ಎಷ್ಟು ಬರಬೇಕು, 10 ಬರಬೇಕು. 3 3 ಕ್ಯಾನ್ಸಲ್ಲ, ಇನ್ನು 2 ಮೈನಸ್ ಇಂಟು ಮೈನಸ್ ಎಷ್ಟಾಯಿತು, ಪ್ಲಸ್ ಆಯಿತಾ. 4 2 ಎಷ್ಟು 8. ಸೊ ಎಷ್ಟಾಯ್ತು ನೋಡಿ, 2 + 8 ಎಷ್ಟಾಯಿತು 10 ಆಯಿತು. 10 = 10 ಬರ್ತಿದ್ದಾನ. ಸಿಮಿಲರ್ ಆಗಿ ಅದೇ ಆಪ್ಷನ್ನ ಆಪ್ಷನ್ ಸೆಕೆಂಡ್ ಈಕ್ವೇಷನ್ಗೂ ಸಬ್ಸ್ಟಿಟ್ಯೂಷನ್ ಮಾಡಿ ನೋಡ್ರಿ. 9 × x ಅಂದರೆ ಎಷ್ಟಿದೆ 2/3 ಪ್ಲಸ್ 2 × -2. ಇದನ್ನು ಸಾಲ್ವ್ ಮಾಡಿದ್ರೆ 2 ಬರಬೇಕು ನೋಡಿ. 3 1 = 3 3 = 3 2 = ಎಷ್ಟು 6 ಪ್ಲಸ್ ಇಂಟು ಮೈನಸ್ 2 2 = 4 6 - 4 ಎಷ್ಟಾಯಿತು 2 ಆಯಿತು. ಸೊ ಎರಡು ಈಕ್ವೇಷನ್ಗೆ ಆಪ್ಷನ್ ಸ್ಯಾಟಿಸ್ಫೈ ಆಗ್ತಿರೋ ಕಾರಣ ಆಪ್ಷನ್ನೇ ಪ್ರಶ್ನೆಗೆ ಉತ್ತರ ಆಗುತ್ತೆ ಅಷ್ಟೇ. ಸಿಮಿಲರ್ ಆಗಿ ನೆಕ್ಸ್ಟ್ ಕ್ವಶನ್ ಕಡೆ ಹೋಗ್ತಾ ಇದ್ದೀನಿ. ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಎ ಇನ್ವರ್ಸ್ ಕೇಳ್ತಾರೆ. ಸೊ ಎ ಇನ್ವರ್ಸ್ ಬೇಕಂದಾಗ ನಮ್ಗೆ ಏನು ಬೇಕು, ಫಸ್ಟ್ ಅಡ್ಜಾಯಿಂಟ್ನ ಫೈಂಡ್ ಔಟ್ ಮಾಡಿ, ಅಲ್ಲ ಡಿಟರ್ಮೆಂಟ್ನ ಫೈಂಡ್ ಔಟ್ ಮಾಡಿರಿ. ಡಿಟರ್ಮೆಂಟ್ ಆಫ್ ಎ ಏನಾಗುತ್ತೆ, ಡಿಟರ್ಮೆಂಟ್ ಒಳಗಡೆ -2 6 -2 3 ಏನಾ. ಸೊ ಡಿಟರ್ಮೆಂಟ್ ಹೆಂಗೆ ಸಾಲ್ವ್ ಮಾಡ್ತೀರಾ, -2 × 3 ಎಷ್ಟಾಯಿತು -6, ಸೆಂಟ್ರಲ್ ಮೈನಸ್ ಸೈನ್. -2 × 6 ಎಷ್ಟಾಯಿತು -12. ಸೊ -6 - 12 ಅಂದರೆ ಎಷ್ಟಾಯಿತು -6 + 12 ಆಗುತ್ತೆ. 12 6 ಕಳೆದ್ರೆ ಎಷ್ಟಾಯಿತು 6 ಬಂತು. ಇದೇನಿದು ಡಿಟರ್ಮೆಂಟ್ ಆಫ್ ಎ. ಸೊ 6 ಎಲ್ಲಿದೆ ನೋಡಿ, ಈ ಆಪ್ಷನ್ ಇದೆ. ಇದರಲ್ಲಿ ಡಿಟರ್ಮೆಂಟ್ ಇಲ್ಲ, ಇದನ್ನು ಎಲಿಮಿನೇಟ್ ಮಾಡಿರಿ, ಇದನ್ನು ಎಲಿಮಿನೇಟ್ ಮಾಡಿರಿ. ಯಾಕಂದರೆ ಎ ಇನ್ವರ್ಸ್ ಫಾರ್ಮ ಏನು, ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಎ ಡಿವೈಡೆಡ್ ಬೈ ಡಿಟರ್ಮೆಂಟ್ ಆಫ್ ಎ. ಸೊ ಡಿಟರ್ಮೆಂಟ್ ಆಫ್ ಎ ಕೆಳಗಿರಬೇಕು, ಕೆಳಗಡೆ ಅಂದರೆ ಏನು ಇರಬೇಕು 6 ಇರಬೇಕು. ಸೊ ಡಿನಾಮಿನೇಟರ್ 6 ಇರೋ ಆಪ್ಷನ್ಸ್ ಇವೆರಡರಲ್ಲಿ ಇರಬೇಕು. ಹಾಗಿದ್ದಾಗ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡಿಬಿಟ್ರೆ ನಮ್ಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಅಡ್ಜಾಯಿಂಟ್ ಆಫ್ ಹೆಂಗೆ ಮಾಡ್ತೀರಾ, ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಇಂಟರ್ಚೇಂಜ್ ಮಾಡ್ತೀರಾ. ಓಕೆ, ಸೆಕೆಂಡರಿ ಡಯಾಗ್ನಲ್ ಎಲಿಮೆಂಟ್ಸ್ ಏನು ಮಾಡಬೇಕು, ಸೈನ್ ಚೇಂಜ್ ಮಾಡಬೇಕು. ಸೊ ಸೈನ್ ಚೇಂಜ್ ಮಾಡಿದೆ. 3 - 6 2 -2 ಯಾವುದರಲ್ಲಿದೆ ನೋಡಿ, 3 - 6 2 ಮತ್ತು -6 ಕೆಳಗಡೆ 6. ಆಪ್ಷನ್ ಬಿ ಉತ್ತರ ಆಗುತ್ತೆ ಅಷ್ಟೇ. ಇನ್ನು ನೆಕ್ಸ್ಟ್ ಆಪ್ಷನ್ ನೋಡಿರಿ, ನೆಕ್ಸ್ಟ್ ಕ್ವಶನು ಎಕ್ಸ್ ಇದು ಫಸ್ಟ್ ಈಕ್ವೇಷನು ಸೆಕೆಂಡ್ ಈಕ್ವೇಷನ್ ಕೊಟ್ಟಿದ್ದಾರೆ, ಇವೆರಡು ಲೀನಿಯರ್ ಈಕ್ವೇಷನ್ ಅಂತ ಹೇಳ್ತಾರೆ. ಇದರೊಳಗೆ x ಆ್ಯಂಡ್ y ವ್ಯಾಲ್ಯೂ ಬೇಕು. ಜಸ್ಟ್ ಸಬ್ಸ್ಟಿಟ್ಯೂಷನ್ ಮಾಡಿರಿ. ಯಾವ ಆಪ್ಷನ್ ನಮಗೆ LHS = RHS ಕೊಡುತ್ತೆ ಅದೇ ಆಪ್ಷನ್ ನಮ್ಮ ಪ್ರಶ್ನೆಗೆ ಉತ್ತರ ಆಗುತ್ತೆ. ಈಗ ನೋಡಿ, ನಾನು ಈ ಆಪ್ಷನ್ನ ಚೂಸ್ ಮಾಡಿದ್ರೆ, ಇದನ್ನು ಚೂಸ್ ಮಾಡಿದೆ ಅಂದರೆ ನನಗೆ ಬರ್ತಾ ಇಲ್ಲ, ಯಾಕಂದರೆ x 1 ಹಾಕಿದೆ, ಇಲ್ಲಿ -2 1 - 2 ಅಂದರೆ -1 ಬರುತ್ತೆ. ಸೊ ಈ ಆಪ್ಷನ್ ಎಲಿಮಿನೇಟ್ ಮಾಡಿಬಿಡ್ರಿ. ಇನ್ನು ಈ ಆಪ್ಷನ್ ಚೂಸ್ ಮಾಡಿದ್ರೆ ನನಗೇನಾಗುತ್ತೆ, ಇಲ್ಲಿ 1 + 2 ಎಷ್ಟಾಯಿತು 3 ಆಯಿತಾ. ಈ ಈಕ್ವೇಷನ್ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಸೊ 3 = 3. ಓಕೆ, ಈ ಈಕ್ವೇಷನ್ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಸೆಕೆಂಡ್ ಈಕ್ವೇಷನ್ ನೋಡಿರಿ, 2 × 1 ಪ್ಲಸ್ 3 × 2 ಇದು ಸಾಲ್ವ್ ಮಾಡಿದಾಗ 8 ಬರಬೇಕು. 2 × 1 2 3 2 = ಎಷ್ಟು 6 8 = 8 ಬರ್ತಿದೆ. ಹಾಗಾಗಿ ಆಪ್ಷನ್ 2 ಪ್ರಶ್ನೆಗೆ ಉತ್ತರ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ನೋಡಿರಿ, ಇಫ್ ಎ ಸ್ಟ್ರೈಟ್ ಲೈನ್ ಈಸ್ ಇಷ್ಟು, y ಇಂಟರ್ಸೆಪ್ಟ್ ಏನಂತ ಕೇಳ್ತಾರೆ. ಸೊ ನೀವು ಇದನ್ನು y ಇಂಟರ್ಸೆಪ್ಟ್ ಮಾಡೋದು ಭಾಳ ದೊಡ್ಡದೇನಲ್ಲ. ಇಲ್ಲಿ ನೋಡಿ 2y = 3x + 4. ಸೊ ನಮಗೆ 3x + 4 ಇದೆ. ನಮಗೆ ಗೊತ್ತಿದೆ ಸ್ಟ್ಯಾಂಡರ್ಡ್ ಫಾರ್ಮ್ ಏನದು, y = mx + c ಅಂತ ಗೊತ್ತಿದೆ. ಇದರಲ್ಲಿ ಸಿ ಬಂದೇನಾಗುತ್ತೆ, y ಇಂಟರ್ಸೆಪ್ಟ್ ಆಗುತ್ತೆ. ಸಿ ಬರಬೇಕು ಅಂದರೆ ಈ ಈಕ್ವೇಷನ್ ಫಾರ್ಮಲ್ಲಿ ತೊಗೊಂಬಿಡಿ. ಅವಾಗೇನಾಗುತ್ತೆ, ಈ ಈಕ್ವೇಷನ್ ಫಾರ್ಮಲ್ಲಿ ಮಾಡಬೇಕಂದಾಗ ನನಗೆ ಇಲ್ಲಿ 2 ಇರಬಾರ್ದು. 2ನ ಆ ಕಡೆ ಮಾಡಿಬಿಟ್ರೆ ಏನಾಗುತ್ತೆ, 3x/2 + 4/2ನ. ಸೊ ಏನಾಗುತ್ತೆ ನೋಡಿ,
3/2 ಇಂಟು ಎಕ್ಸ್ ಪ್ಲಸ್ 2 1s are 2 2s are, ಸೊ ಇದು 2 ಬಂತು. y ಈಸ್ ಈಕ್ವಲ್ ಟು 3/2 ಇಂಟು ಎಕ್ಸ್ ಪ್ಲಸ್ 2. ಸೊ ಇದನ್ನು ನಾನು ಕಂಪೇರ್ ಮಾಡ್ಬೋದಾ, y ಈಸ್ ಈಕ್ವಲ್ ಟು mx ಪ್ಲಸ್ ಗೆ ಕಂಪೇರ್ ಮಾಡ್ಬೋದು. ಸಿ ಸ್ಥಳದಲ್ಲಿ ಏನಿದೆ 2 ಇದೆ, ಸೊ ಸಿ ಸ್ಥಳದಲ್ಲಿ ಏನಿದೆ 2 ಇದೆ. ಆಪ್ಷನ್ ಬಿ ಪ್ರಶ್ನೆಗೆ ಉತ್ತರ ಆಗುತ್ತೆ ಅಷ್ಟೇ. ಅದೇ ರೀತಿಯಲ್ಲಿ ನೆಕ್ಸ್ಟ್ 86ನೇ ಪ್ರಶ್ನೆ ನೋಡಿ. ದ ಕ್ಯೂಟ್ ಆಂಗಲ್ ಆಫ್ ಇನ್ಕ್ಲಿನೇಷನ್ ಮೇಡ್ ಬೈ ದಿ ಲೈನ್ ವಿತ್ ದಿ ಪಾಸಿಟಿವ್ ಆಕ್ಸಿಸ್ ಏನಂತ ಕೇಳ್ತಾ ಇದ್ದಾರೆ. ಸೊ ನಮ್ಗೆ ಇಲ್ಲಿ ಸ್ಲೋಪ್ ಫೈಂಡ್ ಔಟ್ ಮಾಡಿದ್ರೆ ಮುಗೀತು. ನಮ್ಗೆ ಹೇಳ್ಬೇಕಂದ್ರೆ ಈಕ್ವೇಷನ್ ಏನು ಕೊಟ್ಟಿದ್ದಾರೆ, 3x - 3y - 2 ಈಸ್ ಈಕ್ವಲ್ ಟು 0 ಇದನ್ನ. ಸೊ ಇಲ್ಲಿಂದ ನಾವು ಸ್ಲೋಪ್ನ ಫೈಂಡ್ ಔಟ್ ಮಾಡಿ. ಸ್ಲೋಪ್ ಏನಾಗುತ್ತೆ, -a/b ನ ಫಾರ್ಮುಲಾ, -a/b ಬಂದು ಏನಾಗುತ್ತೆ ಸ್ಲೋಪಿಗೆ ಫಾರ್ಮುಲಾ. ಅದು ಏನಾಗುತ್ತೆ ನೋಡಿ, ಇವಾಗ ಇಲ್ಲಿ ಎ ಎಷ್ಟಿದೆ 3 ಇದೆನಾ, -3, ಬಿ ಎಷ್ಟಿದೆ -3 ಇದೆನಾ. ಸೊ -3 ಕ್ಯಾನ್ಸಲ್ ಆದರೆ ಎಷ್ಟಾಯಿತು, 1 ಆಯಿತು. ಏನು ಬಂತು, m ಈಸ್ ಈಕ್ವಲ್ ಟು 1 ಬಂತು. m ಈಸ್ ಈಕ್ವಲ್ ಟು ನಮಗೇನು ಗೊತ್ತಿದೆ, ಫಾರ್ಮುಲಾ tan θ ಅಂತ ಗೊತ್ತಿದೆ. ಸೊ m ಬಂದು 1 ಇದೆ, tan θ ಈಸ್ ಈಕ್ವಲ್ ಟು 1 ಆಯಿತು. 1 ಬಂದು ಯಾವುದ್ರಲ್ಲಿ ಬರುತ್ತೆ, tan 45 ಬರುತ್ತಾ, ಈಸ್ ಈಕ್ವಲ್ ಟು tan θ. ಸೊ ಎರಡು ಸೈಡಲ್ಲಿ tan ಕ್ಯಾನ್ಸಲ್ ಆದರೆ θ ಎಷ್ಟಿದೆ, 45 ಡಿಗ್ರಿ ಇದೆ. ಸೊ ಆ್ಯಂಗಲ್ ಎಷ್ಟಾಯಿತು, 45 ಡಿಗ್ರಿ ಆಯಿತು. ಈ ರೀತಿಲಾದರೂ ಮಾಡ್ಬೋದು. ಇಲ್ಲಪ್ಪ ಅಂದರೆ ನೋಡಿ 3x - 3y - 2 ಈಸ್ ಈಕ್ವಲ್ ಟು 0. ಇದನ್ನು ನಾನು y ಈಸ್ ಈಕ್ವಲ್ ಟು mx ಪ್ಲಸ್ ಸಿ ಫಾರ್ಮಲ್ ಎಕ್ಸ್ಪ್ರೆಸ್ ಮಾಡ್ಕೊಂಡ್ರೆ ಇದು ಹೆಂಗಾಗುತ್ತೆ, 3y ಆ ಕಡೆ ಹೋದರೆ -3y ಆ ಕಡೆ ಹೋದರೆ +3y ಈಸ್ ಈಕ್ವಲ್ ಟು ಈ ಕಡೆ ಏನು ಉಳಿತು, 3x - 2 ಉಳಿತು. y ಈಸ್ ಈಕ್ವಲ್ ಟು 3x ಡಿವೈಡೆಡ್ ಬೈ 3. ಯಾಕೆ ಈ y ಪಕ್ಕದಲ್ಲಿರೋ ಕೋಎಫಿಷಿಯಂಟ್ 3ನ ಈ ಕಡೆ ಸೆಂಡ್ ಮಾಡಿದ್ದೀನಿ ಕೆಳಗಡೆ, 2/3. ಸೊ ಅವಾಗೇನಾಗುತ್ತೆ, y ಈಸ್ ಈಕ್ವಲ್ ಟು ಈ 3 ಕ್ಯಾನ್ಸಲ್ ಆದರೆ ಏನಾಯಿತು, x - 2/3 ಉಳಿತು. ಇದನ್ನು ನಾನು y ಈಸ್ ಈಕ್ವಲ್ ಟು mx ಪ್ಲಸ್ ಸಿ ಫಾರ್ಮ್ನ ಕಂಪೇರ್ ಮಾಡಿದಾಗ x ಕೋಎಫಿಷಿಯಂಟ್ ಎಷ್ಟಿದೆ, ಇಲ್ಲಿ 1 ಇದೆನಾ. ಸೊ ಇಲ್ಲಿ x ಕೋಎಫಿಷಿಯಂಟ್ m ಇದೆನಾ, m ಅಂದರೆ ಏನು ಸ್ಲೋಪ್. ಸೊ x ಕೋಎಫಿಷಿಯಂಟ್ ಎಷ್ಟಿದೆ, 1 ಇದೆ. ಸೊ ಎರಡು ಕಂಪೇರ್ ಮಾಡಿದಾಗ m ಎಷ್ಟು ಬಂತು, 1 ಬಂತು. ಸೇಮ್ ಅದೇ ಥರನೇ ಬರುತ್ತೆ. m ಈಸ್ ಈಕ್ವಲ್ ಟು 1 ಬಂದಾಗ ನನಗೆ m ಬಂದು ಏನು 1 ಬಂದಿದೆ. ಸೊ ಸ್ಲೋಪ್ ಫಾರ್ಮುಲಾ ನನಗೇನು ಬರುತ್ತೆ, m ಈಸ್ ಈಕ್ವಲ್ ಟು tan θ. m 1 ಇದೆ, 1 ಅಂದರೆ ಏನು tan 45 ಡಿಗ್ರಿನಾ. ಸೊ tan θ, tan ಕ್ಯಾನ್ಸಲ್ ಆದರೆ θ 45, ಸೇಮ್ ಆನ್ಸರೇ ಬರುತ್ತೆ. ಸೊ ಆಪ್ಷನ್ ಸಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ಸ್ಲೋಪ್ ಆಫ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್. ಸೊ 2 ಪಾಯಿಂಟ್ ಕೊಟ್ಟಿದ್ದಾರೆ, ಸ್ಲೋಪ್ ಕೇಳಿದ್ದಾರೆ ಅಷ್ಟೇ. ಸೊ y ಈಸ್ ಈಕ್ವಲ್ ಟು m ಈಸ್ ಈಕ್ವಲ್ ಟು ಏನಾಗುತ್ತೆ, m ಈಸ್ ಈಕ್ವಲ್ ಟು y2 - y1 ಡಿವೈಡೆಡ್ ಬೈ x2 - x1. ಇದು ನಮಗೆ ಸ್ಲೋಪ್ ಫಾರ್ಮುಲಾ ತಾನೆ. ಸೊ ಏನು ಮಾಡಬೇಕು, m ಈಸ್ ಈಕ್ವಲ್ ಟು y2 - y1 ಡಿವೈಡೆಡ್ ಬೈ x2 - x1. ಸೊ ಸಬ್ಸ್ಟಿಟ್ಯೂಷನ್ ಮಾಡಿರಿ. y2 ಇದೆ ತಾನೆ, ಇದು x1, ಇದು y1, ಇದು x2 y2. ಸೊ y2 ಎಷ್ಟಿದೆ, -3 -2 ಡಿವೈಡೆಡ್ ಬೈ x2 ಎಷ್ಟಿದೆ, 5 -1. ಸೊ ಎಷ್ಟಾಗುತ್ತೆ ಇದು, m ಈಸ್ ಈಕ್ವಲ್ ಟು -5 ಡಿವೈಡೆಡ್ ಬೈ 4, ಅಂದರೆ -5 ಡಿವೈಡೆಡ್ ಬೈ 4. ಆಪ್ಷನ್ ಡಿ ಅಲ್ಲಿದೆ, ಆಪ್ಷನ್ ಡಿ ನಲ್ಲಿದೆ. ಆಪ್ಷನ್ ಡಿ ಪ್ರಶ್ನೆಗೆ ಉತ್ತರ ಅಷ್ಟೇ. ಅದೇ ಥರನೇ ನೆಕ್ಸ್ಟ್ ಪ್ರಶ್ನೆ ನೋಡಿ. ಇಫ್ ದಿ ಸ್ಲೋಪ್ ಆಫ್ ಎ ಸ್ಟ್ರೈಟ್ ಲೈನ್ m ಕೊಟ್ಟಿದ್ದಾರೆ, m ಎಷ್ಟು -3/2 ಆ್ಯಂಡ್ x ಇಂಟರ್ಸೆಪ್ಟ್ ಕೊಟ್ಟಿದ್ದಾರೆ. x ಇಂಟರ್ಸೆಪ್ಟ್ ಎಷ್ಟು 5/2. ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಏನಂತ ಕೇಳ್ತಾ ಇದ್ದಾರೆ. ಸೊ ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ ನಮಗೆ ಗ್ರೇಸ್ ಮಾರ್ಕ್ ಇರಬೇಕು. ಯಾವುದು 88th ಕ್ವಶನ್ ಏನಿದೆಲ್ಲ ಇದು ಗ್ರೇಸ್ ಆಗಬೇಕು. ನೋಡೋಣ ಏನಾಗುತ್ತೆ ಅಂತೇಳಿ. ಯಾಕಂದರೆ ನಮಗೆ x ಇಂಟರ್ಸೆಪ್ಟ್ ಅಂದರೆ ಕೋರ್ಡಿನೇಟ್ಸ್ ಏನಾಗುತ್ತೆ, 5/2, 0 ಆಗುತ್ತೆ x ಇಂಟರ್ಸೆಪ್ಟ್ಗೆ. y ಇಂಟರ್ಸೆಪ್ಟ್ಗೆ ಅಂದರೆ ನಾವು y ಕೋರ್ಡಿನೇಟ್ನ ಮೆನ್ಷನ್ ಮಾಡ್ತೀವಿ, x ಕೋರ್ಡಿನೇಟ್ ಆಬ್ಸೆಂಟ್ ಆಗಿರುತ್ತೆ. ಹೌದಾ, ಇದು x ಕೋರ್ಡಿನೇಟ್ ಅಂದರೆ x ಇಂಟರ್ಸೆಪ್ಟ್ಗೆ ನಮಗೆ ಕೋರ್ಡಿನೇಟ್ಸ್ ಇದಿರುತ್ತೆ. ಅದಾಗಿ ನಂತರ m ಕೊಟ್ಟಿದ್ದಾರೆ. ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ನಾವು ಇದನ್ನು ಫೈಂಡ್ ಔಟ್ ಮಾಡ್ಬೋದು. ಯಾವ ಈಕ್ವೇಷನ್ ಯೂಸ್ ಮಾಡಿಕೊಂಡು y - y1 ಈಸ್ ಈಕ್ವಲ್ ಟು m ಇಂಟು x - x1. ಸೊ y - y1 ಇಲ್ಲಿದು y1 ಇದು x1, y1 ಎಷ್ಟಿದೆ 0 ಈಸ್ ಈಕ್ವಲ್ ಟು m ಎಷ್ಟು ಕೊಟ್ಟಿದ್ದಾರೆ, 3/2 ಕೊಟ್ಟಿದ್ದಾರೆ. x - x1 ಎಷ್ಟಿದೆ 5/2 ಇದೆ. ಸೊ ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಇದೇನು ಬರುತ್ತೆ ನೋಡಿ, y - 0 y ಆಯಿತಾ ಈಸ್ ಈಕ್ವಲ್ ಟು -3/2. ಒಳಗಡೆ 2 ಇಂಟು x, ಇದು 2ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 2x ಆಯಿತಾ, -5 ಹೋಲ್ ಡಿವೈಡೆಡ್ ಬೈ 2. ಸೊ ಈಗ ಇಲ್ಲಿ 2 ಇಂಟು 2 4 ಆಗುತ್ತೆ. 4ನ ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 4y ಈಸ್ ಈಕ್ವಲ್ ಟು 3 ಇಂಟು -3 2x - 5. 3ನ ಒಳಗಡೆ ತೊಗೊಂಡೋದ್ರೆ ಏನಾಯಿತು, -6x ಪ್ಲಸ್ 3 5s 15. ಇದೇನಾಯಿತು, ಇದು 4y. ಸೊ ಇಲ್ಲಿಗೆ ನನಗೆ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಹೆಂಗೆ ಬರ್ಕೋಬೋದು, ಈ 6xನ ಈ ಕಡೆ ತೊಗೊಂಡ್ರೆ +6x ಪ್ಲಸ್ 4y -15 ಈಸ್ ಈಕ್ವಲ್ ಟು 0. ಆ್ಯಕ್ಚುಲಾಗಿ ಬರಬೇಕಾಗಿದ್ದು ಈ ಆನ್ಸರ್ ಬರಬೇಕು. ಬಟ್ ಇಲ್ಲಿ ಆಪ್ಷನ್ಸಲ್ಲಿ ಎಲ್ಲೂ ಕೊಟ್ಟಿಲ್ಲ, ಹಾಗಾಗಿ ನನಗೆ ಆನ್ಸರ್ ಇದು ಈ ಕ್ವಶನ್ ಗ್ರೇಸ್ ಮಾರ್ಕ್ ಆಗ್ಬೋದು. ನೋಡೋಣ ಕೆ ಇದವ್ರು ಏನು ಕೊಡ್ತಾರೆ ಅಂತೇಳಿ. ಸೊ ಈ ಒಂದು ಕ್ವಶನ್ನ ಕನ್ಸಿಡರ್ ಮಾಡ್ಕೊಳ್ಳಿ. 88th ಕ್ವಶನ್ ಗ್ರೇಸ್ ಇದೆ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಏನು ಕೇಳ್ತಾನೆ, ಲೈನ್ ಪರ್ಪೆಂಡಿಕ್ಯುಲರ್ ಟು ದಿ ಸ್ಟ್ರೈಟ್ ಲೈನ್ ಆ್ಯಂಡ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್. ಭಾಳ ಸಿಂಪಲ್ ಇದು. ಸೊ ಇಲ್ಲೇನು ಮಾಡ್ತೀರಾ, ಜಸ್ಟ್ ಈ ಪಾಯಿಂಟ್ನ ಎಲ್ಲ ಈಕ್ವೇಷನ್ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಬನ್ನಿ. ಯಾವ ಈಕ್ವೇಷನ್ LHS = RHS ಬರುತ್ತೆ ಅದೇ ಆನ್ಸರ್ ಆಗುತ್ತೆ. ಸೊ 2 - 5 3s 15, 2 - 15 -17 ಬರುತ್ತಾ, ಇದು ನೋಡಿ ಬರಲ್ಲ, ಇದಂತೂ ಎಲಿಮಿನೇಟ್ ಮಾಡಿಬಿಡಿ. ಇದು ನೆಕ್ಸ್ಟ್ ನೋಡಿ, 2 + 5 3s ಎಷ್ಟು 15, ಇದು -17. ಸೊ ಇದೆಷ್ಟಾಗುತ್ತೆ, 2 + 15 ಅಂದರೆ 17, -17 ಈಸ್ ಈಕ್ವಲ್ ಟು 0. ಸೊ ಇದು 0 ಈಸ್ ಈಕ್ವಲ್ ಟು 0 ಬಂತಾ. ಆಪ್ಷನ್ 3 ಪ್ರಶ್ನೆಗೆ ಉತ್ತರ ಅಷ್ಟೇ. ದ ವ್ಯಾಲ್ಯೂ ಆಫ್ cos 660 ಕೇಳ್ತಾರೆ. ಸೊ ಸಿಂಪಲ್ ಅಲ್ವಾ, cot 660. ಸೊ ಏನು ಮಾಡ್ತೀರಾ,
ಕಾಟ್ ಆಫ್ 660 ಅಂದರೆ 720 ಮೈನಸ್ ಎಷ್ಟು ಮಾಡ್ಬೋದು ಹೇಳ್ರಿ, 60 ಡಿಗ್ರಿ ಮಾಡ್ಬೋದಾ. 720 ಮೈನಸ್ 60 ಎಷ್ಟು, 660 ಬರುತ್ತೆ. ಇದೆಷ್ಟು, ಇದು ಹೆಂಗಿದ್ದಂಗೆ ಕಾಟ್ ಆಫ್ 360 ಮೈನಸ್ ಥೀಟಾ ಇದ್ದಂಗೆ. ಇದು ಯಾವ ಕ್ವಾಡ್ರೆಂಟ್ ಆಗುತ್ತೆ, 360 ಮೈನಸ್ ಥೀಟಾ ಫೋರ್ತ್ ಕ್ವಾಡ್ರೆಂಟ್ ಆಗುತ್ತೆ. ಫೋರ್ತ್ ಕ್ವಾಡ್ರೆಂಟಲ್ಲಿ ನನಗೆ ಏನು ಪಾಸಿಟಿವ್ ಇರುತ್ತೆ, ಎ ಎಸ್ ಟಿ ಸಿ ಅಲ್ವಾ. ಸೊ ಎಲ್ಲ ಫಂಕ್ಷನ್ಸ್ ಪಾಸಿಟಿವ್, ಸೈನು ಕಾಸು, ಇಲ್ಲಿ ಟ್ಯಾನು ಕಾಟು, ಕಾಸು ಮತ್ತು ಸೀಕೆಂಟ್, ಇಲ್ಲಿ ಕಾಟ್ ಇದೆ. ಸೊ ನೆಗೆಟಿವ್ ಬರಬೇಕು. 360 ಇರೋ ಕಾರಣದ ಫಂಕ್ಷನ್ ರಿಮೈನ್ಸ್ ಸೇಮು. ಏನಿದೆ, ಥೀಟಾ 60 ಇದೆ. ಓಕೆನಾ. 360 ಮೈನಸ್ ಥೀಟಾ ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಟ್ ಏನಾಗಿರುತ್ತೆ, ನೆಗೆಟಿವ್ ಇರುತ್ತೆ. ನೆಗೆಟಿವ್ 360 ಇರೋ ಕಾರಣದ ಫಂಕ್ಷನ್ ರಿಮೈನ್ಸ್ ಸೇಮ್. ಥೀಟಾ ಏನಿದೆ 60 ಇದೆ. ಮೈನಸ್ ಟ್ಯಾನ್ 60 ಎಷ್ಟು, √3. ಕಾಟ್ 60 ಎಷ್ಟಾಗುತ್ತೆ, ಮೈನಸ್ 1/√3 ಆಗುತ್ತೆ. ಸೊ ಆನ್ಸರ್ ಏನಾಗಬೇಕು, ಮೈನಸ್ 1/√3 ಆಗಬೇಕು. ಯಾಕಂದರೆ ಟ್ಯಾನ್ 60 ಬಂದು √3, ಅದರ ಉಲ್ಟಾನೇ ಕಾಟ್ ಅಷ್ಟೇ. ಸಿಮಿಲರ್ ಆಗಿ ನೆಕ್ಸ್ಟ್ ಪ್ರಶ್ನೆ ನೋಡಿ, ಕಾಸ್ 75 ಕೇಳ್ತಾ ಇದ್ದಾನೆ. ಕಾಸ್ 75 ಕೇಳ್ತಾರೆ. ನೀವು ಭಾಳಷ್ಟು ಜನ ಇದನ್ನು ಹಿಂಗೂ ಸಾಲ್ವ್ ಮಾಡಿರ್ಬೋದು. ಹೇಗಪ್ಪ ಅಂತಂದರೆ 45 + 30 ಯೂಸ್ ಮಾಡಿಕೊಂಡು ಕಾಸ್ A + B ಯೂಸ್ ಮಾಡ್ಕೊಂಡು ಮಾಡಿದ್ರು ಆನ್ಸರ್ ಬರುತ್ತೆ. ಬಟ್ ನೇರವಾಗಿ ನೆನ್ಪಿಟ್ಕೊಳ್ಳೋಕೆ ಕೇಳಬೇಕಾಯ್ತಿದ್ದು, ನಾವು ನೇರವಾಗಿ ನೆನ್ಪಿಟ್ಕೊಳ್ಳೋಂಥ ವ್ಯಾಲ್ಯೂ ಇದು. ಕಾಸ್ 75 ಏನಾಗಿರುತ್ತೆ, √3 + 1 / 2√3 ಆಗಿರುತ್ತೆ. ಸಾರಿ, √3 - 1 √3 - 1 / 2√3 ಆಗಿರುತ್ತೆ. ಸೊ √3 - 1 / 2√3 ಎಲ್ಲಿದೆ, ಆಪ್ಷನ್ 2√2. ಸಾರಿ 2√2 ಇದು 2√3 ಅಲ್ಲ. ಸೊ ಆಪ್ಷನ್ ಸಿ ಅಲ್ಲಿದೆ. ಆಪ್ಷನ್ ಸಿ ಪ್ರಶ್ನೆಗೆ ಉತ್ತರ ಅಷ್ಟೇ. ನೆಕ್ಸ್ಟ್, ಇಫ್ ಎ ಲ್ಯಾಡರ್ ಈಸ್ ಇನ್ಕ್ಲೈನ್ ಟು ದಿ ವಾಲ್ ವಿತ್ ಎ ಬೇಸ್ 30, ದ ಆ್ಯಂಗಲ್ ಇನ್ ರೇಡಿಯನ್ಸಲ್ಲಿ ಕೇಳ್ತಾರೆ. ಸೊ 30 ಡಿಗ್ರಿ ರೇಡಿಯನ್ಸಲ್ಲಿ ಏನಾಗುತ್ತೆ, π/6 ಆಗುತ್ತೆ. π/6 ಆನ್ಸರ್ ಅಷ್ಟೇ. ನೆಕ್ಸ್ಟ್, ಇಫ್ ಎ ಬಿ ಸೈನ್ ಎ ಸೈನ್ ಬಿ ಕೊಟ್ಟಿದ್ದಾರೆ, ಕಾಸ್ A - B ಕೇಳ್ತಾರೆ. ಸೊ ನಿಮ್ಗೆ ಗೊತ್ತಿರಬೇಕು, ಕಾಸ್ A - B ಫಾರ್ಮ್ ಏನಾಗುತ್ತೆ, ಕಾಸ್ A ಸೈನ್ ಬಿ ಮೈನಸ್ ಕಾಸ್ A ಕಾಸ್ B ಮೈನಸ್ ಸೈನ್ A ಸೈನ್ ಬಿ ತಾನೆ. ಕಾಸ್ A ಕಾಸ್ B ಪ್ಲಸ್ ಸೈನ್ A ಸೈನ್ ಬಿ. ಕಾಸ್ A ಕಾಸ್ B ಪ್ಲಸ್ ಸೈನ್ A ಇಂಟು ಸೈನ್ ಬಿ ಆಗುತ್ತೆ. ಕರೆಕ್ಟಾ. ಸೊ ಇಲ್ಲಿಂದ ನಮಗೆ ಸೈನ್ ಕೊಟ್ಟಿದ್ದಾರೆ, ಕಾಸ್ ಕೊಟ್ಟಿದ್ದಾರೆ. ಇನ್ನು ಉಳಿಕಿರೋ ಫಂಕ್ಷನ್ಸ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸೊ ಇದು ಟ್ರಯಾಂಗಲ್ ಹೋಗೋಣ. ಇದು ನಾನು ಥೀಟಾ ಅಂತ ತೊಗೊಂಡ್ರೆ ಇದು ಅಪೋಸಿಟ್ ಸೈಡು. ಸೈನ್ ಥೀಟಾ ಡೆಫಿನೇಷನ್ ಪ್ರಕಾರ ಏನಾಗುತ್ತೆ, ಅಪೋಸಿಟ್ ಬೈ ಹೈಪಾಟಿನಸ್. ಅಪೋಸಿಟ್ ಎಷ್ಟಿದೆ 3, ಹೈಪಾಟಿನಸ್ ಎಷ್ಟು 5. ಸೊ ಪೈಥಾಗರಸ್ ಟ್ರಿಪ್ಲೆಟ್ ಸೆಟ್ ಪ್ರಕಾರ ಇದೇನು ಬರುತ್ತೆ, 4 ಬರುತ್ತೆ. ಇದು ಎ ಆ್ಯಂಗಲ್ ಅಂತ ಇಟ್ಕೊಳ್ಳಿ, ಇದು ಎ ಆ್ಯಂಗಲ್. ನೆಕ್ಸ್ಟ್ ಇನ್ನೊಂದು ಬಿ ಆ್ಯಂಗಲ್ ಇದೆ. ಏನಿದೆ, ಬಿ ಆ್ಯಂಗಲ್ ಇದೆ. ಇಲ್ಲಿ ಬಿ ಆ್ಯಂಗಲ್ ಅದು ಏನಾಗುತ್ತೆ, ಕಾಸ್ ಡೆಫಿನೇಷನ್ ಅಡ್ಜಸೆಂಟ್ ಬೈ ಹೈಪಾಟಿನಸ್. ಸೊ ಇದೇನಾಗುತ್ತೆ, ಪೈಥಾಗರಸ್ ಟ್ರಿಪ್ಲೆಟ್ ಸೆಟ್ ಪ್ರಕಾರ 5 ಆಯಿತು. ಹೌದಾ. ಸೊ ಈಗ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಕಾಸ್ ಎ ಏನು ಬರುತ್ತೀರಾ, ಕಾಸ್ ಎ ಕೊಟ್ಟಿಲ್ಲ. ಸೊ ಆ್ಯಂಗಲ್ ಏನು ನೋಡ್ಕೊಳ್ಳಿ, ಕಾಸ್ ಡೆಫಿನೇಷನ್ ಪ್ರಕಾರ ಏನಾಗುತ್ತೆ, ಅಡ್ಜಸೆಂಟ್ ಬೈ ಹೈಪಾಟಿನಸ್. ಸೊ 4/5 ಇಂಟು ಕಾಸ್ ಬಿ ಕೊಟ್ಟಿದ್ದಾರೆ ಎಷ್ಟು, 12/13 ಪ್ಲಸ್ ಸೈನ್ ಎ ಕೊಟ್ಟಿದ್ದಾರೆ 3/5. ಸೈನ್ ಬಿ ಆ್ಯಂಗಲ್ ಯಾವುದು ಇದು ತಾನೆ, ಇದರಲ್ಲಿಂದ ಸೈನ್ ತೊಗೊಂಡ್ರೆ ಏನಾಗುತ್ತೆ, ಅಪೋಸಿಟ್ ಸೈಡ್ ಬೈ ಹೈಪಾಟಿನಸ್ ಎಷ್ಟಾಗುತ್ತೆ, 5/13. ಸೊ 5/13 ಎಷ್ಟಾಗುತ್ತೆ, 65. 4 12 48 ಪ್ಲಸ್ 3 5 15. 5 3 5 13 65. LCM 65 ಮೇಲ್ಗಡೆ 40 ಒಂದು 50 58 58 + 2 60 63 ಆಗುತ್ತೆ. ಅಂದರೆ 63/65 ಎಲ್ಲಿದೆ, ಆಪ್ಷನ್ ಬಿನಲ್ಲಿದೆ. ಆಪ್ಷನ್ ಬಿ ಪ್ರಶ್ನೆಗೆ ಉತ್ತರ ಅಷ್ಟೇ. ಇನ್ನು ನೆಕ್ಸ್ಟ್ ನೋಡಿ, ಇದು ಡಿಫ್ರೆನ್ಸಿಯೇಷನ್ ಕೇಳಿದ್ದಾನೆ, ಭಾಳ ಸಿಂಪಲ್ ಇದು. ಸೊ ನಾನು y' ಮಾಡಿದ್ರೆ ಏನು ಬರಿಬೋದು, 2 ಇಂಟು ಸೈನ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಕಾಸ್ ಎಕ್ಸ್ ಮೈನಸ್ 4 ಇಂಟು ಕಾಟ್ ಎಕ್ಸ್ದು ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಮೈನಸ್ ಕೊಸೆಕೆಂಡ್ ಸ್ಕ್ವೇರ್ ಎಕ್ಸಾ ಪ್ಲಸ್ e⁻x ಏನು ಮೈನಸ್ e⁻x ಪ್ಲಸ್ 7 ಡಿಫ್ರೆನ್ಸಿಯೇಷನ್ 0. ಸೊ y' ಏನು ಬರುತ್ತೆ, 2 ಕಾಸ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ಸು 4 ಕೊಸೆಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ e⁻x. ಎಲ್ಲಿದೆ ನೋಡಿ, 2 cos x ಪ್ಲಸ್ 4 ಕೊಸೆಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ e⁻x. ಸೊ ಆಪ್ಷನ್ 2 ಪ್ರಶ್ನೆಗೆ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡಿ, ಇಲ್ಲಿ y ಕೊಟ್ಟಿದ್ದಾರೆ, dy/dx ಕೇಳಿದ್ದಾರೆ. ಭಾಳ ಸಿಂಪಲ್ ಇದು. ಸೊ y = x + 1/x ಹೋಲ್ ಪವರ್ 2 ಕೇಳಿದ್ದಾನೆ. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, 2 ಇಂಟು x + 1/x ಇಂಟು ಅದರ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, 1 + 1 ಮೈನಸ್ 1/x². ಸೊ ಇದನ್ನು ಸಿಮ್ಯುಲೇಷನ್ ಏನಾಗುತ್ತೆ, 2 ಇಂಟು x + 1/x ಇಂಟು 1 ಮೈನಸ್ 1/x ಆಯಿತು. ಅಲ್ಲಿ ಕೊಟ್ಟಿಲ್ಲ ಹೌದಾ, ಈ ಆಪ್ಷನ್ ಇಲ್ಲ. ಹಾಗಿದ್ದಾಗ ಇದನ್ನು ಈ ರೀತಿಯಲ್ಲಿ ಸಾಲ್ವ್ ಮಾಡಬೇಕಾಗುತ್ತೆ. ಇದು ನಮಗೆ ಒಂದು ಮೆಥಡು, ಈ ಥರ ಆದರೂ ಸಾಲ್ವ್ ಮಾಡ್ಬೋದಾಯಿತು. ಬಟ್ ಆಪ್ಷನ್ಸ್ ಇಲ್ಲಲ್ಲ. ಸೊ ನಾವು ಹೇಳ್ಬೇಕಂದ್ರೆ ಅಲ್ಲಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಪ್ಲೈ ಮಾಡಿದರೆ ನಿಮ್ಗೆ ಆನ್ಸರ್ ಬರ್ತಾಯಿತ್ತು. ಡಿಸ್ಟ್ರಿಬ್ಯೂಟಿವ್ ಅಪ್ಲೈ ಮಾಡ್ಕೊತ ಹೋದರೆ ನಿಮಗೆ ಸಿಮ್ಯುಲೇಷನ್ ಸ್ವಲ್ಪ ಕಷ್ಟ ಆಗ್ಬೋದು. ವೈನ ನಾನು ಸಿಮ್ಪ್ಲಿಫೈ ಮಾಡ್ತೀನಿ. ಏನಂದರೆ a² + b² ಪ್ಲಸ್ 2ab ಅಂತ ಇಟ್ಕೊಳ್ಳಿ. ಅದಕ್ಕೆ ನಾನು a + b² ಅಪ್ಲೈ ಮಾಡಿದ್ದೀನಿ. x ಕ್ಯಾನ್ಸಲ್, ಇನ್ನೇನು ಉಳಿತು, x² + 1/x² ಪ್ಲಸ್ 2. ಇದೇನಿದು y. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, x² ಅಂದರೆ 2x ಆಯಿತಾ. ಇದು 1/x² ಅಂದರೆ ಏನಾಗುತ್ತೆ, -2/x⁴ ಆಗುತ್ತಾ, ಇದು 0. ಸೊ ಏನಾಗಬೇಕು, ಆನ್ಸರ್ ಏನಾಗಬೇಕು, 2x - 2/x⁴ ಆಗಬೇಕು. ಎಲ್ಲಿದೆ ನೋಡಿ, 2x -
2/x⁴ ಆಪ್ಷನ್ 3 ಪ್ರಶ್ನೆಗೆ ಉತ್ತರ ಆಗುತ್ತೆ. ಅದೇ ರೀತಿಯಲ್ಲಿ ಇಲ್ಲೊಂದು ನೋಡಿ, ಇದು ಡಬಲ್ ಡಿಫ್ರೆನ್ಸಿಯೇಷನ್ ಕೇಳಿದರೆ y = e⁴3x + e⁴7x ಡಬಲ್ ಡಿಫ್ರೆನ್ಸಿಯೇಷನ್. y' ಏನಾಗುತ್ತೆ 3e⁴3x + 7e⁴7x ಆಯಿತಾ. ಮತ್ತು ಇನ್ನೊಂದು ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಯಿತು 3 × 3 ಅಂದರೆ 9e⁴3x + 7 7 49 49e⁴7x. ಸೊ ಇದೇನಾ ನೋಡಿ. ಮತ್ತು ಇಲ್ಲಿ d²y/dx² ಅಷ್ಟೇ ಕೇಳಿಲ್ಲ, ಅಟ್ x = 0 ಕೇಳ್ತಾನೆ. ಸೊ d²y/dx ಅಟ್ x = 0 ಅಂದರೆ ಸೆಕೆಂಡರಿ ಡಿರೈವೇಟಿವ್ ಅಟ್ x = 0. x = 0 ಹಾಕಿದ್ರೆ 9 ಇಂಟು ಇಲ್ಲಿ x 0 ಹಾಕಿದ್ರೆ ಏನಾಯಿತು 3 × 0 0 e⁴0 ಏನಾಯಿತು 1 ಆಯಿತು ಪ್ಲಸ್ 49 ಇಂಟು 7 × 0 0 e⁴0 ಎಷ್ಟಾಯಿತು 1 ಆಯಿತು. ಸೊ 49 + 9 ಎಷ್ಟಾಯಿತು 58 ಆಯಿತು. ಎಷ್ಟಾಯಿತು 58. ಆಪ್ಷನ್ 2ನಲ್ಲಿದೆ. ಆಪ್ಷನ್ 2 ಪ್ರಶ್ನೆಗೆ ಉತ್ತರ. ಇನ್ನು ನೆಕ್ಸ್ಟ್ ನೋಡಿ y = log secant x + tan x dy/dx ಕೇಳಿದ್ದಾರೆ. ಸೊ dy/dx ಮಾಡಿದಾಗ ಇದೇನು ಬರುತ್ತೆ 1/secant x + tan x ಇಂಟು secant x ಡಿಫ್ರೆನ್ಸಿಯೇಷನ್ ಏನು secant x ಇಂಟು tan x ಪ್ಲಸ್ tan x ಡಿಫ್ರೆನ್ಸಿಯೇಷನ್ ಏನು tan²x. ಅದು tan x ಡಿಫ್ರೆನ್ಸಿಯೇಷನ್ ಏನಾಗುತ್ತೆ secant²x ಆಗುತ್ತೆ. ಕರೆಕ್ಟಾ? ಏನಾಗುತ್ತೆ secant²x ಆಗುತ್ತೆ. ಇದು ಏನು ಚೈನ್ ರೂಲ್ ಅಲ್ಲ. secant x ಏನು secant x tan x tan x ಏನಾಗುತ್ತೆ secant²x ಆಗುತ್ತೆ. ಈಗ ಅದರಲ್ಲಿ ಸಿಂಪ್ಲಿಫಿಕೇಷನ್ ನೋಡಿ, ಮೇಲ್ಗಡೆ ನ್ಯೂಮರೇಟ್ರಲ್ಲಿ ಇಲ್ಲೂ secant ಇದೆ, ಇಲ್ಲೂ secant ಇದೆ, secant ಕಾಮನ್ ತೆಗೆದುಬಿಟ್ರೆ ಇನ್ನೇನು ಉಳಿತು tan x ಪ್ಲಸ್ ಇಲ್ಲಿ secant x ಉಳಿತಾ / ಕೆಳಗಡೆ secant x ಪ್ಲಸ್ tan x ಇದೆ. ಸೊ ಇಲ್ಲಿ ಕೆಳಗಡೆ ಮೇಲ್ಗಡೆ ಕ್ಯಾನ್ಸಲ್ ಆದರೆ ಇನ್ನೇನು ಉಳಿತು secant x ಉಳಿತು. ಇದೇನು y'. ಸೊ y' ಏನಾಗಬೇಕು secant x ಆಗಬೇಕು. ಸೊ ನಿಮ್ಗೆ ಹೇಳ್ಬೇಕಂದ್ರೆ ಇದು ಇಂಟಿಗ್ರಲ್ ಫಾರ್ಮುಲಾ. ಇಂಟಿಗ್ರಲ್ ಆಫ್ secant x ಏನಾಗುತ್ತೆ log of secant x + tan x. ಹಂಗೆ ನೋಡಿಕೊಂಡು ನೀವು ಆನ್ಸರ್ ಮಾಡ್ಬೋದು, ಡೈರೆಕ್ಟಾಗಿ ಆನ್ಸರ್ ಆಗೋಗುತ್ತೆ. ಇಂಟಿಗ್ರಲ್ ಫಾರ್ಮುಲಾಸ್ ನೆನ್ಪಿಟ್ಕೊಂಡ್ರೆ ಮುಗಿದೋಯ್ತು. ಇದು ಯಾವುದ್ರ ಫಾರ್ಮುಲಾ ಆಗುತ್ತೆ ಅಂತ ತಿಳ್ಕೊಂಡ್ರೆ ಮುಗೀತು. ಇಂಟಿಗ್ರಲ್ secant x log of secant x + tan x ಆಗುತ್ತೆ. ಹಾಗೂ ನೋಡಿಕೊಂಡು ನೀವು ಆನ್ಸರ್ ಮಾಡೋದು. ಇದು ನೋಡಿ, ಇದು ಡೈರೆಕ್ಟ್ ಆಗಿದೆ ಫಾರ್ಮುಲಾ. ಇದು ಏನಪ್ಪ ಅಂದರೆ ಇಂಟಿಗ್ರಲ್ f(x)n × f'(x)ಗೆ ಸಂಬಂಧಪಟ್ಟಂಥ ಕ್ವಶನ್. ಇದು ಏನಪ್ಪ ಈ ಕ್ವಶನ್ ಹೆಂಗೆ ಸಾಲ್ವ್ ಮಾಡ್ತೀರಾ ಅಂತ ನೋಡ್ಕೊಳ್ಳೋದಾದರೆ ನೋಡಿ ತೋರಿಸ್ತೀನಿ ಇಲ್ಲಿ. ಈಗ ಸೊ ಈ ಒಳಗಿರೋದು f(x) ಅಂತ ತೊಗೊಂಡ್ರೆ ಅದರ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ನೋಡಿ f(x) = 6x + 2 ಆಯಿತಾ ಪ್ಲಸ್ 0. ಸೊ ಇಲ್ಲಿಂದ ನಾನು 2ನ ಕಾಮನ್ ತೆಗೆದ್ರೆ 3x + 1 ಆಗುತ್ತಾ 3x + 1 ಏನಿದು f'(x). ಸೊ ಒಂದ್ಸಲ ಅಬ್ಸರ್ವ್ ಮಾಡಿ, ಇದು f(x) ಆದರೆ ಅದರ ಡಿಫ್ರೆನ್ಸಿಯೇಷನ್ ಪಕ್ಕದಲ್ಲಿದೆ ನೋಡಿ. ಇದಕ್ಕಿನ್ನ ಏನು ಕಮ್ಮಿ ಇದೆ 2 ಕಮ್ಮಿ ಇದೆ. ಸೊ ನಾನೇನು ಮಾಡ್ಬೋದು × 2 / 2 ಮಾಡಿಬಿಟ್ರೆ 1/2 ಇಂಟಿಗ್ರಲ್ ಇದು f(x)n × f'(x) ಇದೆ. ಸೊ ಏನಾಗುತ್ತೆ ಇದು ಇಂಟಿಗ್ರಲ್ f(x)n × f'(x) ಅಂತ ತೊಗೊಂಡ್ರೆ ಇದಕ್ಕೆ ಫಾರ್ಮ್ ಏನಾಗಬೇಕು f(x)n + 1 / n + 1 ಆಗುತ್ತೆ. ಹಾಗಿದ್ದಾಗ 1/2 ಇಂಟು 3x² + 2x + 2 ಹೋಲ್ ಪವರ್ 3/2 + 1 / 3/2 + 1. ಸೊ 3/2 + 1 ಅಂದರೆ ಎಷ್ಟು 5/2 ಆಗುತ್ತಾ. ಸೊ 3/2 ಇಂಟು ಇದೆಷ್ಟಾಗುತ್ತೆ 5/2 ಅಂದರೆ 5/2 ಆಗುತ್ತೆ. ಅದನ್ನು ಉಲ್ಟಾ ಮಾಡಿಕೊಂಡ್ರೆ ಎಷ್ಟಾಗುತ್ತೆ 2/5 ಆಗುತ್ತೆ ಇಂಟು ಈ ಫಂಕ್ಷನ್. ಇಲ್ಲಿ ನಮಗೆ 2 ಕ್ಯಾನ್ಸಲ್ ಆದರೆ 3/5 ಆಯಿತಾ. ಸೊ ಎಲ್ಲಾದರೂ 3/5 ಇದೆಯಾ? ಇಲ್ಲ. ಒಂದು ಸೆಕೆಂಡ್ ತಾಳ್ರಿ, ಇದನ್ನು ಹಿಂಗೂ ಮಾಡೋಣ, ಇಲ್ಲಾಂದರೆ ಇದು ಮಿಸ್ಟೇಕ್ ಆಯ್ತಿದ್ದು ಹಿಂಗೆ ಮಾಡೋದಕ್ಕಿಂತ. ಸೊ ಒಳಗಿರೋದನ್ನು ನಾನು f(x) ಅಂತ ಅಂದ್ಕೊಂಡ್ರೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ f(x)ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಯಾವುದು 3x² + 2x + 2. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 6x + 2 ಬರುತ್ತೆ. ಇಲ್ಲಿಂದ 2 ಕಾಮನ್ ತೆಗೆದ್ರೆ 3x + 1 ಆಯಿತಾ. ಇಲ್ಲಿಂದ 2 ಕಾಮನ್ ತೆಗೆದ್ರೆ 3x + 1. ಇದೇನಿದು f'(x). ಇಲ್ಲಿ ನೋಡಿ ನಮಗೆ ಏನು ಕೊಟ್ಟಿದ್ದಾರೆ 3x + 1 ಮಾತ್ರ ಕೊಟ್ಟಿದ್ದಾರೆ, ನಮಗೇನಿಲ್ಲ ಅಲ್ಲಿ 2 ಇಲ್ಲ. ಸೊ ನಾನು ಅದಕ್ಕೆ × 2 / 2 ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡಾಗ ಏನಾಯಿತು 1/2 ಇಂಟಿಗ್ರಲ್ 3x² + 2x + 2 ಹೋಲ್ ಪವರ್ 3/2 ಇಂಟು 3x + 1 ಇಲ್ಲಿ ಇಂಟು ಮಲ್ಟಿಪ್ಲೈ ಮಾಡಿದ್ದೇನೆ. ಸೊ ಇದು f(x) ಅಂದರೆ ಆ f(x)ನ ಡಿಫ್ರೆನ್ಸಿಯೇಷನ್ ಪಕ್ಕದಲ್ಲಿದೆ. ಆ f(x)ನ ಡಿಫ್ರೆನ್ಸಿಯೇಷನ್ ಏನಿದೆ ಪಕ್ಕದಲ್ಲೇ ಇದೆ. ಹಾಗಾಗಿ ನಾನು ಆ ಫಾರ್ಮ್ನ ಬಂತಂದಾಗ ನಾವೇನು ಮಾಡ್ಬೋದು f(x)n + 1 / n + 1 ಫಾರ್ಮ್ನ ಯೂಸ್ ಮಾಡ್ಕೋಬೋದು. ಸೊ ಹಾಗಾಗಿ ನನಗೇನಾಗುತ್ತೆ ಇಲ್ಲಿಗ f(x) ಏನಿದೆ 3x² + 2x + 2 ಹೋಲ್ ಪವರ್ 3/2 + 1 3/2 + 1 ಎಷ್ಟಾಗುತ್ತೆ ಸಿಂಪ್ಲಿಫಿಕೇಷನು 2 × 1 2 2 + 3 is 5 5/2 ಆಗುತ್ತೆ. ಅಂದರೆ ಇಲ್ಲೇನಾಯಿತು 5/2. ಇಲ್ಲಿ ಹೊರಗಡೆ 1/2 ಇದೆ, ಮರೆಯೋಕ್ಕೆ ಹೋಗಬೇಡಿ 1/2 ಹೋಲ್ / 5/2. ಸೊ ಈ ಸಿಂಪ್ಲಿಫಿಕೇಷನ್ ಮಾಡಿದಾಗ ಏನಾಗುತ್ತೆ 2/5 ಇಂಟು ಹೊರಗಡೆ ಇರೋ 1/2 ಇಂಟು 3x + 2 ಹೋಲ್ ಪವರ್ 5/2. ಸೊ ಇಲ್ಲಿ ನೋಡಿ ಈ 2 ಕ್ಯಾನ್ಸಲ್ ಆದರೆ ನನಗೇನೇನು ಬಂತು 1/5 3x +
2x + 2 ಹೋಲ್ ಪವರ್ 3/5/2. ಓಕೆ, ಸೊ ಎಲ್ಲಿದೆ ನೋಡಿ ನಿಮಗೆ 5 ಇಲ್ಲಿದೆ ನೋಡಿ ಈ ಆಪ್ಷನ್. ನನಗೆ 1/5 ಕೆಳಗಡೆ ಇದೆ, ಇದನ್ನ ಹಿಂಗೂ ಬರಿಬೋದಾ? 3x + 3x² + 2x 3x² + 2x + 2 ಹೋಲ್ ಪವರ್ 5/2 ಹೋಲ್ ಡಿವೈಡೆಡ್ ಬೈ 5 ಹಿಂಗೆ ಬರೆದ್ರು ಕರೆಕ್ಟ್ ಆನ್ಸರೇ ಆಗುತ್ತೆ. ಸೊ ಆಪ್ಷನ್ ಡಿ ಪ್ರಶ್ನೆಗೆ ಉತ್ತರ. ಇದು ಹೇಳಬೇಕಂದ್ರೆ ನೇರವಾದ ಫಾರ್ಮುಲಾ, ಅದು ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡೋದು. ಈಗ ನೆಕ್ಸ್ಟ್ ಪ್ರಶ್ನೆ ನೋಡಿ, ಎಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆಯಲ್ಲ ಇಲ್ಲಿ ಕೆಳಗಡೆ ಇಂಟಿಗ್ರಲ್ದು 99th ಕ್ವಶನ್. ಸೊ ನಮ್ಗೆ ಇಂಟಿಗ್ರಲ್ ಅಂತ ಕೇಳಿದ್ದಾನೆ. ಏನು ಇಂಟಿಗ್ರೇಟ್ ಮಾಡಬೇಕು? ಇಂಟಿಗ್ರೇಟ್ x³ + 1/x + e⁻x. ಸೊ ಇಂಡಿವಿಜುವಲ್ ಇಂಟಿಗ್ರಲ್ ಸ್ಪ್ಲಿಟ್ ಮಾಡಿದಾಗ ಇಂಟಿಗ್ರಲ್ x⁻3 + ಇಂಟಿಗ್ರಲ್ 1/x + ಇಂಟಿಗ್ರಲ್ e⁻x ಎಲ್ಲದಕ್ಕೂ ಡಿ ಎಕ್ಸ್ ಬರಿಬೇಕಾಯ್ತು, ಬಿಟ್ಟಿದ್ದೀನಿ. ಡೈರೆಕ್ಟಾಗಿ ಬರ್ಕೊಳ್ಳಿ. x⁻4 ಡಿವೈಡೆಡ್ ಬೈ 4 ಯಾಕಂದರೆ x⁻n 1/x ಅಂದರೆ ಏನು? ಲಾಗ್ ಎಕ್ಸ್. e⁻x ಇಂಟಿಗ್ರಲ್ ಏನಾಗುತ್ತೆ? e⁻x ಆಗುತ್ತೆ. ಇದೇ ನಮ್ಮ ಆನ್ಸರ್. x⁻4 + ಲಾಗ್ ಎಕ್ಸ್ + e⁻x ಎಲ್ಲಿದೆ ನೋಡಿ? x⁻4 ಡಿವೈಡೆಡ್ ಬೈ 4 + ಲಾಗ್ ಎಕ್ಸ್ + e⁻x + ಸಿ. ಆಪ್ಷನ್ 2 ಈ ಪ್ರಶ್ನೆಗೆ ಉತ್ತರ ಆಗುತ್ತೆ. ಯಾಕಂದರೆ ಅದು ಇಂಡೆಫಿನಿಟ್ ಇಂಟಿಗ್ರಲ್, ಅದಕ್ಕೆ ಸಿ ಅಟ್ಯಾಚ್ ಮಾಡಬೇಕು. ಇದನ್ನು ಡೈರೆಕ್ಟ್ ಫಾರ್ಮುಲಾ ಹೆಂಗೆ ಬರ್ಕೊಳ್ತೀರಾ? x × sin x ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? sin x ಡಿಫ್ರೆನ್ಸಿಯೇಷನ್ ಅಲ್ಲ. ಸೊ ಏನು ಮಾಡಬೇಕಿದ್ದು ನಾನು ನಿಮಗೆ ಶಾರ್ಟ್ಕಟಲ್ಲಿ ತಿಳಿಸಿದ್ದೆ, ಶಾರ್ಟ್ಕಟ್ ಯೂಸ್ ಮಾಡ್ತೀನಿ ನಾನು ಇಲ್ಲಿಗ. ಸೊ ಫಸ್ಟ್ ಫಂಕ್ಷನ್ ಹಾಗೆ ಇಟ್ಕೊಳ್ಳಿ. ಸೆಕೆಂಡ್ ಫಂಕ್ಷನ್ ಇಂಟಿಗ್ರಲ್ ಮಾಡಿದಾಗ ಏನಾಗುತ್ತೆ? -cos x ಪ್ಲಸ್ ಆಯಿತು. ನೆಕ್ಸ್ಟು ಮೈನಸ್ ಏನಾಗುತ್ತೆ? ನೆಕ್ಸ್ಟು ಮೈನಸ್ ಫಸ್ಟ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಯಿತು? 1 ಆಯಿತಾ? ಈ -cos x ಇಂಟಿಗ್ರೇಟ್ ಮಾಡಿದಾಗ ಏನಾಗುತ್ತೆ? sin x ಆಗುತ್ತಾ? ಮುಗೀತು ಅಷ್ಟೇ. x - x cos x -(- ಪ್ಲಸ್ಸು 1 × sin x ಏನಾಯಿತು? sin x ಆಯಿತು. ಇಷ್ಟೇ ನಮ್ಮ ಆನ್ಸರ್. ಎಲ್ಲಿದೆ ನೋಡಿ? -x cos x + sin x + ಸಿ. ಆಪ್ಷನ್ ಬಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ಸೊ ಈ ರೀತಿಯಲ್ಲಿ ನಮ್ಮ DCT ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದಾಗಿತ್ತು. ಭಾಳ ಸಿಂಪಲಾಗಿ ಹೇಳಬೇಕಂದ್ರೆ ಸೊ ನಿಮಗೆ ಈ ಒಂದು ಮೆಥಮೆಟಿಕ್ಸಲ್ಲಿ 20 ಕ್ವಶನ್ಗಳಲ್ಲಿ ನನಗೆ ಒಂದು ಗ್ರೇಸ್ ಮಾರ್ಕ್ ಅನಿಸ್ತಾ ಇದೆ. ಸೊ ಯಾವುದಂದರೆ ಅದು 88th ಕ್ವಶನು, ಯಾಕಂದರೆ ಅದು ಸೊಲ್ಯೂಷನ್ ಅದು ಬರಬೇಕಾಯಿತು, ಬೇರೆ ಕೊಟ್ಟಿದ್ದಾರೆ ಇಲ್ಲಿ. ನೋಡೋಣ. ಸೊ ಇಲ್ಲಿಗೆ ನಮ್ಮ ಮೆಥಮೆಟಿಕ್ಸ್ ಪೇಪರಿನ ಸೊಲ್ಯೂಷನ್ ಎಂಡ್ ಆಗುತ್ತೆ. ನೆಕ್ಸ್ಟ್ PMS ಇಂದು ಕೂಡ ಇದೇ ಥರ ಸೊಲ್ಯೂಷನ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿಗೆ ಎಂಡ್ ಮಾಡ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.